ಕೋಲ್ಕತ್ತಾದ ಒಂದು ನ್ಯಾಯಾಲಯ 61 ದಿವಸದಲ್ಲಿ ತ್ವರಿತವಾಗಿ ಗಲ್ಲು ಶಿಕ್ಷೆ ನೀಡಿದೆ. ಅದೇ ಮಾದರಿಯಲ್ಲಿ ಇವನಿಗೂ ತ್ವರಿತ ನ್ಯಾಯಾಲಯದಲ್ಲಿ ನ್ಯಾಯ ಮಾಡಿ ಅರ್ಜೆಂಟಾಗಿ ಇವನಿಗೂ ಗಲ್ಲು ಶಿಕ್ಷೆ ಕೊಡಬೇಕಂತ ನಮ್ಮ ಬೇಡಿಕೆ ಇದೆ. ಇಂಥವ್ರು ಇರಬಾರ್ದು ಜಗತ್ತಿನಲ್ಲಿ. ಈಗ ತಂದೆ ತಾಯಿಗಳನ್ನು ಹಿಂಜರಿತಾ ಇದ್ದಾರೆ ಮಕ್ಕಳಿಗೆ ಶಾಲೆಗೆ ಕಳಿಸ್ಲಿಕ್ಕೆ. ಏನಪ್ಪ, ನಾವು ಶಾಲೆಗೆ ಕಳಿಸ್ಬೇಕಂದ್ರೆ ವಾಪಸ್ ಬರತನ ಅವ್ರ ಜೀವದಲ್ಲಿ ಜೀವ ಇರೋಂಗಿಲ್ಲ. ತಂದೆ ತಾಯಿದು ಮಗು ಸುರಕ್ಷಿತವಾಗಿ ಬರ್ತದೋ ಅದು ಯಾವ ರೀತಿ ಬರ್ತದೋ ಎಂಬುದು ಈ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಸರ್ಕಾರ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತನ ಬೇಟಿ ಬಚಾವ್ ಮಾಡ್ಲಾಕತ್ತೀವಿ, ಬೇಟಿ ಪಡಾಕ್ಕೆ ಕಳಿಸ್ಲಾಕತ್ತೀವಿ, ಶಿಕ್ಷಣಕ್ಕೆ ಕಳಿಸ್ಲಾಕತ್ತೀವಿ. ಆದರೆ ಶಿಕ್ಷಕರೇ ಈ ರೀತಿ ಮಾಡಿದ್ರೆ ಮಗುವಿಗೆ ನಾವು ಹ್ಯಾಂಗೆ ಎಜುಕೇಷನ್ಗೆ ಕಳಿಸ್ಬೇಕು? ಅದು ಭಾಳ ಚಿಂತೆಯಲ್ಲಿ ನಾವು ಎಲ್ಲ ತಂದೆ ತಾಯಿ ಇದ್ದಾರೆ ಸರ್. ಅದಕ್ಕೆ ಇಂಥ ಕ್ರೂರ ವ್ಯಕ್ತಿಗೆ ಗಲ್ಲು ಶಿಕ್ಷೆನೇ ಉತ್ತಮ. ಯಾಕಂದರೆ ಎಲ್ಲರಿಗೂ ಮಾದರಿ ಆಗಬೇಕು. ಈ ಕೃತ್ಯ ಮಾಡಿದರೆ ನಾವು ಸಾಯ್ತೀವಪ್ಪ ಅಂತ. ಸರ್ಕಾರ ಇದೇ ರೀತಿ ಅತ್ಯಾಚಾರ ಮಾಡಿದವರಿಗೆ ಪೋಕ್ಸೋ ಅಂತ ತೆಗೆದವರು, ಪೋಕ್ಸೋ ಕಾಯ್ದೆ ಅಂತೂ ಜನರು ಅನಿಸ್ತಾ ಇಲ್ಲ, ಭಯನೇ ಇಲ್ಲ. ಕೋರ್ಟ್ ಇದೆ, ನ್ಯಾಯಾಲಯ ಇದೆ, ವಕಾಲತ್ತಿಗೆ ದುಡ್ಡು ಕೊಡ್ತೀವಿ, ವಕಾಲತ್ ಬಿಡಿಸ್ತಾರಂಬುದು ಒಂದು ವಾತಾವರಣ ಇದೆ. ಅದಕ್ಕೆ ಇವರಿಗೆ ತ್ವರಿತ ಕೇಸ್ ಆಗಬೇಕು, ಇವರಿಗೆ ಗಲ್ಲು ಶಿಕ್ಷಣೆ ಆಗಬೇಕಂತ ನಮ್ಮದು ಎಲ್ಲರದ್ದು ವಾದ ಇದೆ. ಮತ್ತು ನಮ್ಮ ಬೇಡಿಕೆಗಳು ಒಂದು 5-6 ಇದ್ದಾವೆ ಸರ್. ಸಂತ್ರಸ್ತ ವಿದ್ಯಾರ್ಥಿನಿಗೆ ಸರ್ಕಾರದಿಂದ 25 ಲಕ್ಷ ರೂಪಾಯಿ ಪರಿಹಾರ ಒದಗಿಸಬೇಕು. ವಿದ್ಯಾರ್ಥಿನಿಗೆ ಮುಂದಿನ ಶಿಕ್ಷಣದ ಸಂಪೂರ್ಣ ಖರ್ಚು ಸರ್ಕಾರನೇ ಭರಿಸಬೇಕು. ಸಂತ್ರಸ್ತ ಕುಟುಂಬ ಸದಸ್ಯರಿಗೆ ಸರ್ಕಾರಿ ನೌಕರಿ ಕೊಡಬೇಕು.